ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಇವರ ನೇತೃತ್ವದಲ್ಲಿ ನಾವು ಅಂದರೆ 9ನೇ ತಾರೀಕು ಡಿಸೆಂಬರ್ 9ರಂದು ಇಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡಬೇಕಂತೇಳಿ ಇವತ್ತೊಂದು ನಿರ್ಣಯ ತಗೊಂಡಿದ್ದೀವಿ. ಸೊ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡಳಿಯವರು ಅವ್ರ ಮುಖಾಂತರ ಹೊರಗಿಂದನೂ ರೈತರು ಸುಮಾರು 20,000 ಜನ ರೈತರು ಸೇರಿಸಿ ಹೋರಾಟ ಮಾಡಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರು ಕರ್ಕೊಂಡ್ಬಂದರು. ನಮ್ಮ ಕಾರ್ಯಕರ್ತರು ಬಂದರು. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಿಗೆ ಹೇಳಿದಂಗೆ ಹೋಗ್ತಾ ಇದ್ರೆ ಸರ್ಕಾರ ತಮ್ಮಂದ್ರೆ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತಾ ಇದಾರೆ. ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೇ ಅಂದ್ರೆ ರೈತರ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಒಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಾಕಾದಷ್ಟು ಅವಕಾಶ ಕೊಡೋಕ್ಕಾಗ್ತದೆ. ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವರು ಅನುಮೋದನೆ ಕೊಟ್ಟಿದ್ರು. ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರು ಇತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದ್ರೆ ಸ್ಪೀಡಾಗಿ ಆಗ್ತಾ ಇಲ್ಲ, ಅದಕ್ಕೆ ಅನುದಾನ ಬರ್ತಾಯಿಲ್ಲ. ಇಂಥ ಅನೇಕ ವಿಚಾರಗಳು ಬಂದು ಇದರ ಜೊತೆಗೆ ಈ ರಾಜ್ಯದಲ್ಲಿ ಅಂದ್ರೆ ನಮ್ಮ ಹಾಲಿ ಪ್ರೋತ್ಸಾಹಧನ ಬರ್ತದೆ ₹5. ಅದು ಸುಮಾರು ಒಂದು 600 ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಲಾಗಿದೆ. ಇಂಥ ಬಹಳ ಅನೇಕ ವಿಚಾರಗಳು ಬಂದು ನಾವು ರೈತರ ಪರವಾಗಿ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವರಿದ್ದು ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖ ಮುಖಂಡರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ಸರ್ಕಾರ ಅಂದ್ರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯತೆ ಪರಿಹಾರ ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದೆ. ಇನ್ನು ಮುಂದಿನ ವಿಚಾರ